ಸಿದ್ದರಾಮಯ್ಯನವರ ಲಾಸ್ಟ್ ಬಜೆಟ್ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿದರು. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಸಿಎಂ ಸಿದ್ದರಾಮಯ್ಯ ಅತಿ ಹೆಚ್ಚು ಸಾಲ ಮಾಡಿ ಡಿಕೆ ಶಿವಕುಮಾರ್ಗೆ ಸರ್ಕಾರವನ್ನ ಬಿಟ್ಟು ಹೋಗಬಹುದು. ಸಿದ್ದರಾಮಯ್ಯ ಸಿಎಂ ಆಗಿರ್ತಾರೆ ಎಂಬ ಚರ್ಚೆ ಕಳೆದ 2 ವರ್ಷಗಳಿಂದ ಎಪಿಸೋಡ್ಗಳ ರೀತಿ ಚರ್ಚೆ ನಡೀತಾ ಇದೆ ಅಂತ ಆರ್ ಅಶೋಕ್ ವಾಗ್ದಾಳಿ ನಡೆಸಿದರು. 2 ವರ್ಷದಿಂದ ಒಂದಿನ ಆದರೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಂತ 5 ವರ್ಷ ನಾನು ಮುಖ್ಯಮಂತ್ರಿ ಅಂತ ಯಾವತ್ತೂ ಆಗ್ಲೇ ಇಲ್ಲ. ಪ್ರತಿ ಬಾರಿನೂ ಕೂಡ ಸಿದ್ದರಾಮಯ್ಯ ಇರಲ್ಲ ಅಂತ 2 ವರ್ಷದಿಂದ ನೋಡಿದೆ. ಆಡಳಿತ ಪೂರ್ತಿ ಕುಸಿದೋಗಿದೆ. ಆಡಳಿತ ಪೂರ್ತಿನೇ ಇಲ್ಲ. ಯಾಕಂದ್ರೆ ಮುಖ್ಯಮಂತ್ರಿ ಪದವಿನೇ ಸ್ಟೇಬಲ್ ಇಲ್ಲ ಅಂದಮೇಲೆ ಜನ ಹೆಂಗ್ ನಂಬಿಕೆ ಕೊಡ್ತಾರೆ? ಅದರಿಂದಾನೇ ಇವತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿರುವಂತದ್ದು. ಗ್ಯಾರಂಟಿಗಳಿಂದ ಕಾಂಗ್ರೆಸ್ ಭಿಕ್ಷಾ ಪಾತ್ರ ಹಿಡಿಯುವ ಸ್ಥಿತಿ ಬಂದಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ರು. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಸಿಎಂ ಸಿದ್ದರಾಮಯ್ಯ ಸರ್ಕಾರ ಪ್ರಜಾಪ್ರಭುತ್ವ ದಮನ ಮಾಡ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ರಾಜ್ಯಪಾಲರ ಹಲವು ಅಧಿಕಾರ ಮೊಟಕುಗೊಳಿಸ್ತಾ ಇದ್ದಾರೆ. ರಾಜ್ಯಪಾಲರು ಕೇಳಿದ ಸ್ಪಷ್ಟನೆ ಕೊಡದೆ ನಾಯಕರು ಬೊಬ್ಬೆ ಹೊಡಿತಾ ಇದ್ದಾರೆ. ರಾಜ್ಯಪಾಲರು ಸರಿ ಇಲ್ಲ ಅಂತ ಹೇಳಿ ಇವಾಗ ಅವರಿಂದಲೇ ಹೊಗಳಿಸಿಕೊಳ್ಳುತ್ತಾ ಇರೋದು ನಾಚಿಕೆಗೇಡಿನ ಸಂಗತಿ ಅಂತ ಆರ್ ಅಶೋಕ್ ವಾಗ್ದಾಳಿ ನಡೆಸಿದರು. ಸಿದ್ದರಾಮಯ್ಯ ಇರಲ್ಲ ಅಂತ 2 ವರ್ಷದಿಂದ ನೋಡಿದೆ. ಆಡಳಿತ ಪೂರ್ತಿ ಕುಸಿದೋಗಿದೆ. ಆಡಳಿತ ಪೂರ್ತಿನೇ ಇಲ್ಲ. ಯಾಕಂದ್ರೆ ಮುಖ್ಯಮಂತ್ರಿ ಪದವಿನೇ ಸ್ಟೇಬಲ್ ಇಲ್ಲ ಅಂದಮೇಲೆ ಜನ ಹೆಂಗ್ ನಂಬಿಕೆ ಕೊಡ್ತಾರೆ? ಅದರಿಂದಾನೇ ಇವತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿರುವಂತದ್ದು, ಅಭಿವೃದ್ಧಿ ಕಾರ್ಯ ಎಲ್ಲ ಇವೆಲ್ಲ ಈ ಎಪಿಸೋಡ್ ಇಂದಾನೆ. ಸಿದ್ದರಾಮಯ್ಯ ಇರ್ತಾರೋ ಹೋಗ್ತಾರೋ ಇಷ್ಟೇ. ಇವತ್ತಿನ 2 ವರ್ಷದಲ್ಲಿ ಏನ್ ಸಾಧನೆ ಕಾಂಗ್ರೆಸ್ಸಿನ ಸಾಧನೆ, ಈ ಸರ್ಕಾರದ ಸಾಧನೆ ಏನು ಅಂತ ನಂಬರ್ 1